ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಸಿಎಂ ಡಿಸಿಎಂ ಇಬ್ರು ಕೂಡ ಎರಡೆರಡು ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಕೊಂಡು ತಮಗೆ ತಾವೇ ಕದನ ವಿರಾಮ ಘೋಷಣೆ ಮಾಡಿಕೊಂಡಿದ್ರು. ನಾವು ಅವತ್ತೇ ಹೇಳಿದ್ವಿ, ಸವಾಲಿರ್ತಕ್ಕಂಥದ್ದೇ ಇನ್ನು ಮುಂದೆ. ನಿಮ್ಮ ಬೆಂಬಲಿಗರನ್ನು ನೀವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಅಧಿವೇಶನದ ಸಂದರ್ಭದಲ್ಲಿ ಎಡವಟ್ಟುಗಳಾಗುತ್ತೆ ಅಂತ. ಆದರೆ ಆ ಕದನ ವಿರಾಮ ಉಲ್ಲಂಘನೆಯ ಮೊದಲ ಮೆಟ್ಟಿಲನ್ನು ಹತ್ತಿದ್ದೇ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ನಿನ್ನೆ ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣಾವಧಿ ಸಿ ಎಂ ಆಗಿರ್ತಾರೆ ಅಂತ ಮೊದಲ ಹೇಳಿಕೆ ಕೊಟ್ಟರು. ಅಲ್ಲಿ ತನಕ ಯಾರೂ ಮಾತಾಡಿರಲಿಲ್ಲ. ಆಮೇಲೆ ಒಬ್ಬರಾದ ಮೇಲೊಬ್ಬರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಯಾವ ಮಾತುಗಳನ್ನು ಆಡಬಾರ್ದು ಅಂತ ಇವರು ಅಂದ್ಕೊಂಡಿದ್ರು ಅದು ಮಾತುಗಳು ಬರೋದಕ್ಕೆ ಶುರುವಾಯಿತು. ನೋಡಿ, ಕಾಂಗ್ರೆಸ್ನಲ್ಲಿ ಇವಾಗ ತೀವ್ರಗೊಂಡಿದೆ ಸಿ ಎಂ ಕುರ್ಚಿ ಕದನ. ಮತ್ತೆ ತಾರಕಕ್ಕೇರಿದೆ ಬಣಗಳ ಬಡಿದಾಟ. ಡಿಕೆಶಿ ಮುಂದಿನ ಸಿ ಎಂ ಅಂತ ಕೂಗಿದ್ದಾರೆ ಬೆಂಬಲಿಗರು. ಬೆಳಗಾವಿಯಲ್ಲಿ ಡಿಕೆಶಿ ಪರ ಬೆಂಬಲಿಗರ ಘೋಷಣೆ ಇದು. ಡಿಕೆ ಮುಂದಿನ ಸಿ ಎಂ ಡಿಕೆ ಅಂತ ಘೋಷಣೆ ಕೂಗಿದ್ದಾರೆ ಬೆಂಬಲಿಗರು. ನಿನ್ನೆ ಡಿ ಕೆ ಶಿವಕುಮಾರ್ ಸೆಷನ್ಗೆ ಹೋಗಿರಲಿಲ್ಲ, ಆ್ಯಕ್ಚುಲಿ ಗೈರಾಗಿದ್ದರು. ಇವತ್ತು ಹೋಗಿದ್ದಾರೆ. ಅಂದರೆ ಅವ್ರು ಹೇಳಿದರು ಮಂಗಳವಾರದಿಂದ ನಾನು ಅಟೆಂಡ್ ಮಾಡ್ತೀನಿ ಅಂತ ಹೇಳಿದರು. ಬೆಳಗಾವಿಗೆ ಹೋದಂತಹ ಸಂದರ್ಭದಲ್ಲಿ ಸಹಜವಾಗೇ ಅವರ ಬೆಂಬಲಿಗರೆಲ್ಲರೂ ಕೂಡ ಡಿಕೆ ಅಂತ ಮೊನ್ನೆಲ್ಲ ಮಂಗಳೂರಿನಲ್ಲಿ ವೇಣುಗೋಪಾಲ್ ಮುಂದೆ ಎಲ್ಲ ಕೂಗಿದ್ರಲ್ಲ, ಮಿಥುನ್ ರೈ ಬಣ, ಅದೇ ರೀತಿ ಇಲ್ಲೂ ಕೂಡ ಕೂಗಿದ್ದಾರೆ. ನೀವು ನೋಡ್ತಾ ಇರತಕ್ಕಂಥದ್ದು ಬೆಳಗಾವಿ ಏರ್ಪೋರ್ಟ್ಗೆ ಬಂದು ಇಳಿದ್ರು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೆಲ್ಲ. ಇದು ಎಲ್ಲಿ ಹೋದರೂ ನಡೆಯುತ್ತೆ. ಅವರವರ ಬೆಂಬಲಿಗರು ಅವ್ರ ಪರವಾಗಿ ಘೋಷಣೆ ಕೂಗ್ತಾರೆ. ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯನವ್ರ ಪರ, ಪರಮೇಶ್ವರ್ ಬೆಂಬಲಿಗರು ಪರಮೇಶ್ವರ್ ಪರ, ಸತೀಶ್ ಜಾರಕಿಹೊಳಿ ಪರ, ಈ ಥರ ಘೋಷಣೆಗಳನ್ನ ಕೂಗಿರೋದು ನಾವು ನೋಡಿದ್ದೀವಿ. ಇಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ಇದು ಬೆಂಬಲಿಗರ ಮಾತು. ಸೊ ಅದನ್ನು ಯಾರು ಕೂಡ ತಡೆಯೋಕ್ಕೂ ಆಗಲ್ಲ, ಕಂಟ್ರೋಲ್ ಮಾಡೋದಕ್ಕೂ ಆಗಲ್ಲ. ಅವರವರ ಖುಷಿ, ಅವರವರ ನಾಯಕರುಗಳೇ ಮಾತಾಡ್ತಾರೆ ಅಂದಮೇಲೆ ಕಾರ್ಯಕರ್ತರು ಮಾತಾಡಲ್ವಾ? ಮಾತಾಡ್ತಾರೆ.